ನಮಸ್ತೆ. ಇದು ನವರಾತ್ರಿ 6ನೇ ದಿನ ಆಗಿರತ್ತೆ. ಹಾಗೆ ಇವತ್ತು ನಾವು ತಾಯಿ ಕಾತ್ಯಾಯನಿನ ಪೂಜಿಸ್ತೀವಿ. ಮತ್ತೆ ಬಣ್ಣ ಬಂದು ಗ್ರೇ ಕಲರ್ ಆಗಿರತ್ತೆ. ಇನ್ನು ಇವತ್ತು ನಾನು ನೈವೇದ್ಯಕ್ಕೆ ಅಂತ ಹೇಳಿ ಖಾರ ಪೊಂಗಲ್ನ ಮಾಡ್ಕೊತಾ ಇದ್ದೀನಿ. ಹಾಗೇನೆ ಈ ವಿಡಿಯೋದಲ್ಲಿ ನೀವು ಈ ಸೀರೆನ ನೋಡಿದ್ರೆ ನಿಮ್ಗೆ ಇದು ಗ್ರೇ ಕಲರ್ ತರ ಕಾಣಿಸ್ದೇ ಇರ್ಬೋದು, ಆದ್ರೆ ಇದು ಕರೆಕ್ಟ್ ಕಲರ್ ಬಂದು ಗ್ರೇನೆ, ಅಂದ್ರೆ ಡಾರ್ಕ್ ಗ್ರೇ ಬರುತ್ತೆ. ಸೊ ನಾನು ನವರಾತ್ರಿಯ ಕಲರ್ಸ್ ಒಂದು ವಿಡಿಯೋ ಮಾಡಿ ಹಾಕಿದಾಗ ಈ ಸೀರೆಗೆ ಮತ್ತೆ ನೆನ್ನೆ ಉಟ್ಕೊಂಡಿದ್ದಂತ ಸೀರೆಗೆ ಸುಮಾರು ಜನ ಕಲರ್ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ನನ್ನ ಹತ್ರ ಲೈಟ್ ಶೇಡ್ಸ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಈ ಸತಿ ಸ್ವಲ್ಪ ಡಾರ್ಕ್ ಶೇಡ್ ಇರ್ಲಿ ಅಂತ ಹೇಳಿ ಗ್ರೇ ಕಲರ್ನ ಡಾರ್ಕ್ ಶೇಡ್ ತಗೊಂಡೆ. ಬಿಕಾಸ್ ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ. ಇನ್ನು ನೆನ್ನೆ ಉಟ್ಕೊಂಡಿದ್ದು ಅಷ್ಟೇನೆ, ಅದು ಲೈಟ್ ಗ್ರೀನ್ ಕಲರ್ ಬರುತ್ತೆ. ಸೊ ಆ ಶೇಡು ನನ್ನ ಹತ್ರ ಇಲ್ಲ ಅಂದ್ಬಿಟ್ಟು ನಾನು ಆ ರೀತಿ ತಗೊಂಡಿದ್ದೆ. ಅಂದ್ರೆ ಕಲರ್ ಗ್ರೀನೇ ಇತ್ತು, ಮತ್ತೆ ಇದು ಅಷ್ಟೇ ಗ್ರೇನೇ ಇದೆ, ಆದ್ರೆ ಸ್ವಲ್ಪ ವೇರಿಯೇಷನ್ಸ್ ಇದೆ ಅಷ್ಟೇನೆ. ಅಂದ್ರೆ ಲೈಟ್ ಟು ಡಾರ್ಕ್ ಕಲರ್ ಅಲ್ಲಿ ವೇರಿಯೇಷನ್ಸ್ ಇದೆ ಅಷ್ಟೇನೆ, ಇನ್ನೇನಿಲ್ಲ. ಹಾಗೇನೆ ನನಗೆ ಕೆಲವರು ಬನ್ನಿ ಮರದ ಪೂಜೆ ನೀವು ಯಾವ ರೀತಿ ಮಾಡ್ತೀರಾ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಕೇಳ್ತಾ ಇದ್ರಿ. ಖಂಡಿತ ನಾನು ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡೋದು ಅವೆಲ್ಲ ಏನು ಮಾಡಲ್ಲ ನವರಾತ್ರಿಲಿ. ಈಗ ನಾನು ಮಾಡದೇ ಇರೋದನ್ನ ವಿಡಿಯೋಗೋಸ್ಕರ ಸುಮ್ಮನೆ ನಾನು ಹೋಗಿ ಅದನ್ನೆಲ್ಲ ಪೂಜೆ ಮಾಡ್ಕೊಂಡ್ ಬರೋದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ನಾವು ನವರಾತ್ರಿಲಿ ಅಖಂಡ ದೀಪನ ಇಡ್ತೀವಿ, ಮತ್ತೆ ಬಾಗಲ್ ಪೂಜೆ ಮಾಡ್ತೀವಿ. ಸೊ ಅದ್ರ ಬಗ್ಗೆ ನನಗೆ ಮಾಹಿತಿ ಇದೆ. ಸೊ ಅದನ್ನ ಮಾತ್ರ ನಾನು ಇಲ್ಲಿ ಶೇರ್ ಮಾಡ್ತೀನಿ. ನನಗೆ ಗೊತ್ತಿಲ್ಲದೆ ಇರೋ ಮಾಹಿತಿನ ನಾನು ಶೇರ್ ಮಾಡೋದಕ್ಕೆ ಆಗೋದಿಲ್ಲ.